ಎಲ್ಲಪ್ಪ ಅದು ಗಾಡಿ ಅಡ್ಡಾಕಿರೋದು? ಅಡ್ಡಾಕ್ ನಿಂತಿದೆಯಲ್ಲ, ಸೈಡಿಗೆ ತೆಗಿಯಪ್ಪ ಗಾಡಿನ. ಕಂಡಕ್ಟ್ರೆ ಎಲ್ಲೆಲ್ಲ ನಿಲ್ಸ್ತಿರಲ್ಲ, ಇದೇನು ಗೂಡ್ಸ್ ಗಾಡಿನ? ಏನ್ರಿ ಅದು? ಬಿಡ್ರಿ, ಕಾರ್ ಬಂದು ಅಡ್ಡಾಕ್ತಾರ. ಒಂದ್ ನಿಮಿಷ ಜಾಗ ಬಿಡಿ. ಇರಿ ಏ ಅಪ್ಪ, ಸುಮ್ಮನೆ ಕೂತ್ಕೋ, ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ. ಅವ್ರು ನನಗೆ ಗೊತ್ತಿರೋರೆ. ಗೊತ್ತಿರೋರು ಏನ್ಬಿಟ್ಟು ಸುಮ್ಮನೆ ಬಂದು ಕೂತ್ಕೊತಾ ಇದ್ರಲ್ಲಮ್ಮ. ಕ್ಷಮಿಸಿ, ತೊಂದರೆ ಕೊಡ್ತಾ ಇದ್ದೀನಿ. ಅನು ಬಾ. ನೀವ್ಯಾಕೆ ಬಂದ್ರಿ ಸರ್? ನಿನ್ನ ಕರ್ಕೊಂಡು ಹೋಗೋಕೆ ಕಳ್ಸಿದ್ದಾಯ್ತಲ್ವ ಸರ್, ಇನ್ಯಾಕೆ ಕರ್ಕೊಂಡು ಹೋಗ್ಬೇಕು? ಅನು, ನೀನು ಹುಬ್ಬಳ್ಳಿಗೆ ಹೋಗ್ತಾ ಇಲ್ಲ, ಬಾ ನನ್ನ ಜೊತೆ. ಸರ್ ಸಾರಿ, ನೀವು ಸೆಂಡ್ ಆಫ್ ಟೈಮಲ್ಲಿ ಇರಲಿಲ್ಲ ಅನ್ಸುತ್ತಲ್ವಾ? ನನ್ನನ್ನು ಆಫೀಸಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅನು ಸರ್ ದಯವಿಟ್ಟು ಆಯ್ತು. ಅನು, ನನ್ನ ಕ್ಷಮಿಸು ಅನು. ವಾಸು ಸಿಕ್ಕಿದ ಕಣ. ಹೌದಾ? ಎಲ್ಲಿದ್ದಾನಂತೆ? ಏನ್ ಕತೆ? ಒಳ್ಳೆ ಆಕ್ಷನ್ ಪಿಕ್ಚರ್ ಆಗಿದೆ ಕಣ ನನ್ನ ಜೀವನ. ನೀನೇನು ಮಾಡ್ತಿದ್ಯಾ ಇಲ್ಲಿ? ಸರ್ ಇಲ್ಲಿ ಸರ್ ಕೀ ತೊಗೊಂಡು ಇಕ್ತಾನೆ ಕಾರಲ್ಲಿ ಹೋದ್ರು ಸರ್. ನೀನು ಯಾಕೆ ಅವ್ರನ್ನ ಹೋಗ್ಬಿಟ್ಟೆ? ಸರ್ ಅದು The number you are trying to call is currently not reachable. Please try again later. ಫೋನ್ ಬೇರೆ ರೀಚ್ ಆಗ್ತಾ ಇಲ್ಲ. ಮೀರಾ ಇಲ್ಲಿ? ಸರ್ ಕ್ಯಾಬಿನಲ್ಲಿದ್ದಾರೆ. ಹೀಗೆ ಕೂತ್ರೆ ಏನರ್ಥ? ನಾನು ನಿನ್ನ ಕರ್ಕೊಂಡು ಹೋಗೋ ಬಂದಿದ್ದೀನಿ. ನನ್ನ ನೋಡಿಲ್ಲಿ. ನಾನು ಬರಲ್ಲ ಅಂತ ಹೇಳಿದ್ನಲ್ವ ಸರ್, ಸುಮ್ಮನೆ ನನ್ನ ಜೊತೆ ಬಂದು ನಿಮ್ಮ ಸಮಯ ಹಾಳು ಮಾಡ್ಕೋತಿದ್ದೀರಾ ಅಷ್ಟೇ. ನನ್ನ ಹಣೆಯಲ್ಲಿ ಏನು ಬರ್ತಿದ್ಯೋ ನಾನು ಅದನ್ನ ಒಪ್ಕೊಂಡು ಮುಂದೆ ಹೋಗ್ತಿದ್ದೀನಿ. ದಯವಿಟ್ಟು ಅದು ಕಡ್ಡ ಬರಬೇಡಿ ಸರ್. ಅನು, ಯಾಕೆ ಸರ್ ಎಲ್ಲಾನು ನೀವು ಅನ್ಕೊಂಡಾಗೆ ಆಗ್ಬೇಕಾ? ಇದು ಸಹ ನೀವು ಆಸೆ ಪಟ್ಟ ಹಾಗೆ ಅಲ್ವಾ ಸರ್ ನಾನು ಪ್ರಮೋಷನ್ ಕೊಟ್ಟಿದ್ದು? ಅನು, ನೀನು ನನ್ನ ಮಾತು ಕೇಳ್ತೀಯೋ ಇಲ್ವೋ? ನೀನು ಹುಬ್ಬಳ್ಳಿಗೆ ಹೋಗೋದು ಬೇಡ, ಬಾ ನನ್ನ ಜೊತೆ, ಹೇಳ್ಕೊಳ್ಳೋಣ. ಇಷ್ಟೊತ್ತಲ್ಲಿ ಇಳ್ಕೊಂಡು ಪ್ಲೀಸ್ ಸರ್, ನೀವು ಇಳ್ಕೊಳ್ಳಿ. ಮೊದಲು ಟಿಕೆಟ್ ತಗೊಳ್ಳಿ ಸರ್. ಇಲ್ಲಿವರೆಗೂ ಬಂದು ಕೇಳ್ಕೊತಿದ್ದೀನಲ್ಲ, ಇನ್ನೇನು ಮಾಡಬೇಕು ಅಂತ ಹೇಳ್ತೀಯಾ? ಸರ್ ನೀವ್ಯಾಕೆ ಇಲ್ಲಿವರೆಗೂ ಬಂದು ಕೇಳ್ತಿದ್ದೀರಾ ಅನ್ನೋದೇ ನನ್ನ ಪ್ರಶ್ನೆ. ಎಲ್ಲ ಮುಗ್ದೋಯ್ತಲ್ಲ, ನಾನು ಸೋತಿದ್ದೀನಿ. ನೀನು ಸೋತಿಲ್ಲ ಅನು. ಹಾಯ್ ಮೇಡಮ್, ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಎಲ್ಗೋಗ್ಬೇಕು? ಅವ್ರು ಎಲ್ಗಾನ ಹೋಗ್ಲಿ, ಅವ್ರು ಕರ್ಕೊಂಡೋಗಿ ಡ್ರಾಪ್ ಮಾಡಿ, ನಾವು ಆಮೇಲೆ ಹೋಗೋಣ ಬಚ್ಚ. ಇಲ್ಲ, ನೀವು ಹೋಗಿ. ಬನ್ನಿ ಮೇಡಮ್, ಏನು ಜಾಗ ಇಲ್ಲ ಅಂತ ನೋಡ್ತಾ ಇದ್ದೀರಾ? ಬನ್ನಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಇಲ್ಲ ಬೇಡ, ಥ್ಯಾಂಕ್ ಯು. ಹೊಸ ವರ್ಷ ಸ್ಟಾರ್ಟ್ ಆಗ್ತಿದೆ ಮೇಡಮ್, ಮಜಾ ಇಲ್ಲ ಅಂದರೆ ಹೆಂಗೆ? ನೋಡಿ ಗಾಡಿ ರೆಡಿ ಇದೆ,
ಲಗೇಜ್ ಕೊಡಿ ಮೇಡಮ್, ನಾನೇ ಇಡ್ತೀನಿ. ನೀವು ಬೇಡ ಅಂದ್ರು ನಾವು ಕೊಡ್ತೀವಿ, ಬನ್ನಿ ಮೇಡಮ್. ಬೇಡ ಅಂದ್ರಲ್ಲ. ನೀನ್ಯಾರು? ಬಿಡೋ ಕೈಯೇ. ಹೋಗೋ ಸೈಡ್ಗೆ. ಬರಲ್ಲ ಅಂತ ಹೇಳ್ತಿದಾರಲ್ಲ, ಹೊಟ್ಟು ಹೋಗು. ಯಾವನಾದ್ರೂ ಕಾಲು ಮುಂದೆ ಇಟ್ರೆ ಇವನ್ ಕೈ ಮುರಿದಾಕ್ಬಿಡ್ತೀನಿ. ಹುಷಾರ್. ಕೂತ್ಕೊಳ್ಳೋ ಕೂತ್ಕೊಳ್ಳೋ. ಈ ನೋವಿಂದ ಅಮ್ಮ ನೆನಪಾಗ್ತಿದ್ದಾಳ? ಪ್ರಪಂಚದಲ್ಲೇ ಅತಿ ಹೆಚ್ಚು ನೋವು ಯಾವ್ದು ಗೊತ್ತಾ? ಯಾವ್ದು ಗೊತ್ತಾ? ಚಿಕ್ಕವನಾಗ್ತೀಯ, ಗಂಡಸರೆಲ್ಲ ತಲೆ ತಗ್ಸೋ ಹಾಗೆ ಮಾಡ್ತೀಯ. ನಿನ್ನ ಶಕ್ತಿಯನ್ನ ನೀನು ಹೆಣ್ಣಿನ ರಕ್ಷಣೆಗಾಗಿ ಬಳಸ್ಕೊ. 4 ಜನ ಗಂಡಸರಿರೋ ದಾರಿಯಲ್ಲಿ ಒಬ್ಬಂಟಿ ಹೆಣ್ಣು ಓಡಾಡೋಕೆ ಹೆದರ್ತಾಳೆ ಅಂತಂದ್ರೆ ನಾವು ಮುಂದಿನ ಪೀಳಿಗೆಗೆ ಎಂಥ ಸಮಾಜನ ಸೃಷ್ಟಿ ಮಾಡ್ತಿದ್ದೀವಿ ಅಂತ ಯೋಚನೆ ಮಾಡು. ನಿನ್ನ ನಿನ್ನ ಮಕ್ಕಳು ಗಮನಿಸ್ತಾ ಇರ್ತಾರೆ. ನೀನು ಇವತ್ತು ಹೇಗೆ ನಡ್ಕೊಳ್ತೀಯೋ ಅದೇ ರೀತಿಯಲ್ಲಿ ಅವರು ನಾಳೆ ನಡ್ಕೊಳ್ತಾರೆ. ಹುಷಾರು. ಕ್ಷಮಿಸಿ, ಸಾರಿ ಮೇಡಮ್. ಮತ್ತಲ್ಲಿ ಏನೋ ತಪ್ಪಾಯ್ತು ಸರ್. ಸಾರಿ ಸರ್. ನಡು ನಡು ನಡು. ನನ್ನ ಮೇಲಿರೋ ಕೋಪಕ್ಕೆ ಯಾವ ಗಾಡಿ ಬೇಕಾದ್ರೂ ಹತ್ತು ಬಿಡ್ತೀಯಲ್ಲ ನೀನು? ಏನಾದ್ರೂ ಹೆಚ್ಚು ಕಡಿಮೆ ಎಲ್ಲಾದ್ರಲ್ಲೂ ಅವಸರ. ಈಗ ಯಾಕೆ ಕಳ್ತಿದ್ಯಾ? ಸರ್, ನಾನು ಕೇಳ್ದಾಗೆಲ್ಲ ಏನಾರು ಒಂದು ಕಾರಣ ಕೊಟ್ಟು ತಪ್ಪಿಸ್ಕೋತಾ ಇದ್ದೀರಾ. ಆದರೆ ಇವತ್ತು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ನಾನು ಕೇಳಿದ್ದಕ್ಕೆ ಉತ್ತರ ಕೊಡಲೇಬೇಕು. ಸರ್, ನನಗೆ ಪ್ರಮೋಷನ್ ಕೊಟ್ರಿ, ಟ್ರಾನ್ಸ್ಫರು ಮಾಡಿದ್ರಿ. ಹುಬ್ಬಳ್ಳಿಗೆ ಹೋಗೋಕ್ಕೆ ನಾನು ಕೂಡ ರೆಡಿ ಆದೆ. ಎಲ್ಲ ನೀವು ಅಂದ್ಕೊಂಡಾಗೆ ನಡೀತಿತ್ತಲ್ವಾ? ಸಡನ್ನಾಗಿ
ಯಾಕೆ ನನ್ನ ತಡೆದ್ರಿ? ಅದು ಬಸ್ನ ಚೇಂಜ್ ಮಾಡಿ ಬಂದು ತಡೆಯೋ ಅಂಥದ್ದು ಏನಾಗಿತ್ತು? ಸರ್ ಪ್ಲೀಸ್ ಈಗಲಾದರೂ ಉತ್ತರ ಕೊಡಿ. ಯಾಕೆ ನನ್ನ ತಡೆದಿದ್ದು? ಯಾಕಂದರೆ ಯಾಕಂದರೆ ನೀನು ನಿಮ್ಮ ತಂದೆ ತಾಯಿಯಿಂದ ದೂರ ಇರೋದು ಸರಿ ಇಲ್ಲ ಅಂತ ಅನ್ನಿಸ್ತು. ಸರ್ ನಿಜವಾಗ್ಲೂ ಇದೇನಾ ಕಾರಣ? ಪರವಾಗಿಲ್ಲ ಸರ್, ತಟ್ಟಂತ ಯೋಚಿಸಿದ್ರು ಒಳ್ಳೆ ಕಾರಣನೇ ಹುಡುಕಿದ್ದೀರಾ. ಸರ್ ನೀವಿಲ್ಲೇ ಬೆಡ್ ಮೇಲೆ ಮಲ್ಕೊಳ್ಳಿ, ನಾನು ಕೆಳಗೆ ಮಲ್ಕೋತೀನಿ. ಪರವಾಗಿಲ್ಲ, ನೀನು ಮಲ್ಕೋ. ಪರವಾಗಿಲ್ಲ ಸರ್, ನೀವು ಬೆಡ್ ಮೇಲೆ ಮಲ್ಕೊಳ್ಳಿ, ನನಗಿವೆಲ್ಲ ರೂಢಿ ಇದೆ. ಏನಾಯ್ತು? ಏನಿಲ್ಲ, ನೀನು ಮಲ್ಕೋ. ಸರ್ ಯಾಕೆ ಓಡಾಡ್ತಿದ್ದೀರಾ? ನೀವು ಬೆಡ್ ಮೇಲೆ ಮಲ್ಕೊಳ್ಳಿ, ನಾನು ಕೆಳಗೆ ಮಲ್ಕೋತೀನಿ. ಬೇಡ ಸರ್, ಕಳ್ಳ ಬರ್ತಾರೆ ಅಂತ ಭಯನಾ? ಕಳ್ಳರಲ್ಲ, ಪೊಲೀಸ್ ಬರ್ತಾರೇನೋ ಅಂತ ಭಯ. ಪೊಲೀಸಾ? ಯಾಕೆ? ಹೇಗಿದೆ ನೋಡು. ಹೇಗಿದೆ? ಚೆನ್ನಾಗಿದೆ. ನೀನು ಮಲ್ಕೋ. ಸರ್ ನೀವು ಮಲ್ಕೊಳ್ಳಿ, ಭಯ ಪಡಬೇಡಿ. ನೋಡಿ ನಾನು ಎಷ್ಟು ಧೈರ್ಯವಾಗಿದ್ದೀನಿ, ನಂಗೆ ಭಯನೇ ಇಲ್ಲ. ಕಳ್ಳ ಬರಲಿ ಪೊಲೀಸ್ ಬರಲಿ, ನನ್ನ ಜೊತೆ ನೀವಿರುವಾಗ ನನಗೆ ಯಾಕೆ ಭಯ ಸರ್?
ನಿನಗೆ ಗೊತ್ತಾ, ನಾನು ಯಾವಾಗಲೂ ಡೈಲಾಗ್ ಹೊಡಿತಾ ಇದ್ದೆ, ಯಾರೇನು ಮನಸ್ಸು ಯಾವತ್ತೂ ಜಾರಲ್ಲ ಅಂತ. ಅದು ಪೇಪರ್ ಹೆಡ್ಲೈನ್ಸ್ ಕೂಡ ಆಗಿತ್ತು. ನಾನು ನನ್ನ ಮನಸ್ಸಲ್ಲಿ ಇರೋದನ್ನು ನಿನಗೆ ಹೇಳಿದ ಕೂಡಲೇ ನೀನೂ ಅಪರಾಧಿ ಆಗ್ತೀಯ. ಆದರೆ ಹೇಳೋಕೆ ಆಗ್ತಿಲ್ಲ. ಎದೆ ಬಡಿತ ಜಾಸ್ತಿ ಆಗ್ತಾ ಇದೆ, ಬಿಸಿ ಉಸಿರು. ಈ ಶಾಲಾ ಮಕ್ಕಳು ಬಾಯ್ಪಾಠ ಮಾಡಿರೋ ಪದ್ಯ ಮರ್ತು ಹೋದಾಗ ಹೇಗಾಗತ್ತಲ್ಲ, ಹಾಗಾಗ್ತಾ ಇದೆ. ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡಿರೋ ಈ ಆರ್ಯನ್ಗೆ ಇವತ್ತು ಪದಗಳೇ ತೋಚ್ತಾ ಇಲ್ಲ. ಮನಸ್ಸು ಮತ್ತು ಬುದ್ಧಿ ಎರಡೂ ನನ್ನ ಅನುಮತಿ ಇಲ್ಲದೆ ಕಿತ್ತಾಡ್ಕೊಳ್ತಿದ್ದಾವೆ. ನಿನಗೆ ಮಾತ್ರ ಅಲ್ಲ, ನನಗೂ ಸಿಕ್ಕಾಪಟ್ಟೆ ಪ್ರಶ್ನೆಗಳಿವೆ. ನಿನ್ನನ್ನು ಯಾಕೆ ಹುಬ್ಬಳ್ಳಿಗೆ ವರ್ಗಾವಣೆ ಮಾಡಿದೆ? ದೇವಸ್ಥಾನದಲ್ಲಿ ನಿನ್ನನ್ನು ನೋಡಿನೂ ನಾನು ಯಾಕೆ ಬಚ್ಚಿಟ್ಕೊಂಡೆ? ಇಲ್ಲಿಗೆ ಬಂದು ನಿನ್ನನ್ನು ಯಾಕೆ ತಡೆದೆ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇರೋದು ಒಂದೇ ಆದರೆ ನಾನು ಅದನ್ನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಬೇರೆ ಏನಾದರೂ ಸಿಗ್ಬೋದಾ ಅಂತ ಹುಡುಕ್ತಾ ಇದ್ದೀನಿ. ಆದರೆ ಸಿಗ್ತಾ ಇರೋದು ನೆಪಗಳು ಮಾತ್ರ. ಸತ್ಯನೂ ನನ್ನ ನೋಡಿ ನಗ್ತಾ ಇದೆ. ನೀನು ಹಾಕಿರೋ ಸವಾಲಲ್ಲಿ ನಾನು ಸೋತಾಗ ಆ ಸೋಲಲ್ಲೂ ನನಗೆ ಒಂಥರದ ಸುಖ ಇತ್ತು. ನಾನು ಅನ್ಕೊಂಡಿದ್ದು ಆಯ್ತಲ್ಲ ಅನ್ನೋ ಖುಷಿ ಮನಸ್ಸಿಗಿದ್ರೆ, ಈಗ ನೀನು ಸೋತಿದೆಯಲ್ಲ, ಈಗ ನೀನು ನಿನ್ನ ಮನಸ್ಸಲ್ಲಿದ್ದದ್ದನ್ನು ಹೇಳು ಅಂತ ಬುದ್ಧಿ ಹಠ ಮಾಡ್ತಾರೆ. ಆ ಹಠ ಎಲ್ಲಿ ದೊಡ್ಡದಾಗಿ ನಿನಗೆ ನಾನು ಇನ್ನೂ ಹತ್ರ ಆಗಿ ಹೋಗ್ತೀನಿ ಅನ್ನೋ ಭಯ. ಆ ಭಯನ ನಿಯಂತ್ರಣ ಮಾಡೋಕ್ಕೆ ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಳ್ತೀನಿ. ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂಡಾಗ ನೀನು ನನ್ನ ಮೇಲಿಟ್ಟಿರೋ ನಂಬಿಕೆನ ನಾನು ಎಲ್ಲಿ ಕಳ್ಕೊತೀನಿ ಅನ್ನೋ ಆತಂಕ ಶುರು ಆಗುತ್ತೆ. ಆ ನಂಬಿಕೆನ ಉಳಿಸ್ಕೊಳ್ಳೋಕ್ಕೆ ಇನ್ನಷ್ಟು ಮತ್ತಷ್ಟು ಕಾಳಜಿನ ವಹಿಸ್ತಾ ಇರ್ತೀನಿ. ಇದೆಲ್ಲ ಒಂದಕ್ಕೊಂದು ಸಿಕ್ಕಿ ಗಂಟಾಗಿ ಬಿಡಿಸ್ಕೊಳ್ಳೋಕ್ಕಾಗದೆ ನಿನ್ನ ಮುಂದಿದ್ದೀನಿ. ಈ ಕಗ್ಗಂಟಿನ ಹೆಸರು ನನಗೆ ಗೊತ್ತು. ಪ್ರೀತಿ. ಹೊಸ ವರ್ಷ ಇಷ್ಟೊಂದು ಹೊಸದಾಗಿರುತ್ತೆ ಅಂತ ನಾನು
ಐ ಲವ್ ಯು ಐ ಲವ್ ಯು ಗಾಡಿ ಅವನು ಎಲ್ಲಿದ್ದಾನೆ? ರಾತ್ರಿ ಯಾವ ಗಾಡಿನೂ ಸಿಗ್ಲಿಲ್ಲ ಝಂಡೆ. ಈಗ ಹೊರಡೋಣವಾ? ಫೋನ್ ಸಿಗ್ನಲ್ ಸಿಗ್ಲಿಲ್ಲ. ಸರಿ ಸರ್, ಹೊರಡೋಣವಾ? ಸರ್ ಇಲ್ಲಿ ಫೋನ್ ನೆಟ್ವರ್ಕು ಇರಲಿಲ್ಲ. ಆದ್ರೂ ನಿಮ್ಗೆ ಆರ್ಯ ಸರ್ ಇಲ್ಲೇ ಇದಾರೆ ಅಂತ ಹೇಗೆ ಗೊತ್ತಾಯ್ತು? ಫೋನ್ ಸಿಗ್ನಲ್ ಬೇಕಾಗಿಲ್ಲ ಮೇಡಮ್, ಈ ಸಿಗ್ನಲ್ಗೆ ಗೊತ್ತಾಗತ್ತೆ. ಆರ್ಯ ಸರ್ ಎಲ್ಲಿದ್ದಾರೆ? ಹೊರಡೋಣವಾ ಸರ್? ಅದು ಮೇಡಮ್, ನೀವು ಆ ಕಾರದ್ದೇ. ಸರ್, ಹೆಣ್ಣನ್ನ ಪ್ರೀತಿಸು. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಿನ್ನ ಬಗ್ಗೆ ಕಾಳಜಿ ಇರೋದಕ್ಕೇನೆ ನಾನು ಇಲ್ಲಿವರೆಗೂ ಬಂದಿದ್ದು ಅನು. ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ಝಂಡೆ, ನಿಜವಾಗ್ಲೂ ನಿನ್ನೆ ರಾತ್ರಿ ಹೊರಡೋಕ್ಕೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಚಂದ್ರು, ಮುಂದೆ ಯಾವುದಾದ್ರೂ ಹೋಟ್ಲ್ ಇದ್ರೆ ನಿಲ್ಸು.